ಮತ್ತಾಯಿ ಬರೆದ ಸುವಾರ್ತೆ 17ನೇ ಅಧ್ಯಾಯ ಮೊದಲಿಂದ ಕೆಲವು ವಚನಗಳನ್ನು ಓದ್ಕೊಳ್ಳೋಣ. ಅನೇಕ ಗೃಹಕೂಟಗಳಲ್ಲಿ ನಾನು ಮಾತಾಡಿದ್ದೆ, ಡೀಟೇಲ್ಸ್ ಆಗಿ ಹೋಗಿದ್ದೇವೆ. ತುಂಬ ಅದ್ಭುತವಾಗಿತ್ತು ವಾಕ್ಯ. ಬಟ್ ಈ ವಾಕ್ಯದಿಂದ ಕೆಲವೊಂದು ಧ್ಯಾನ ಮಾಡೋರಾಗಿರೋಣ. ಓಕೆ, ಯೇಸು ಕ್ರಿಸ್ತನು 3 ಜನ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾನೆ. 12 ಜನ ಶಿಷ್ಯರಲ್ಲಿ 3 ಜನ, ದ 3 ಸೆಲೆಕ್ಟೆಡ್, ಅವರೇನೋ ಯೇಸು ಕ್ರಿಸ್ತನ ಜೊತೆಗೆ ಬೆಟ್ಟನ್ನು ಹತ್ತೋದಕ್ಕೆ ಯೋಗ್ಯರೇನೋ. ಪೇತ್ರನಿಗೆ ಅರ್ಥವೇನು? ಸೈಮನ್ ಪೀಟರ್. ಸೀಮೋನನಿಗೆ ಅರ್ಥವೇನು? ಕೇಳಿಸಿಕೊಳ್ಳುವನು. ಏನು? ಲಿಸನಿಂಗ್, ಕೇಳಿಸಿಕೊಳ್ಳುವನು. ಓಕೆ, ಪೀಟರ್ಗೆ ಅರ್ಥವೇನು? ಕಲ್ಲು, ಒಂದು ಬಂಡೆ. ಬಂಡೆಯಂತ ಹೃದಯವುಳ್ಳವನು, ಕೇಳಿಸಿಕೊಳ್ಳುವನು ಎಂಬುದಾಗಿ ನಾವು ಕರೆಯಬಹುದು. ಯೋಹಾನನ ಅರ್ಥವೇನು? ಪ್ರೀತಿ ಮಾಡುವನು, ಪ್ರೀತಿ ಉಳ್ಳವನಾಗಿರೋವನು. ಸಮಾಜದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ನಿನ್ನ ವ್ಯಕ್ತಿಗತ ಜೀವನದಲ್ಲಿ ಹೇಗಿರಬೇಕು? ಯೋಹಾನನಾಗಿರಬೇಕು. ನೀನು ಪ್ರೀತಿಯಿಂದ ಆಕರ್ಷಕನಾಗಿರ್ತಾನೆ ಯೋಹಾನನು. ಅಂಥ ಯೋಹಾನನಿಗೆ ತನ್ನ ತಾಯಿಯನ್ನು ಒಪ್ಪಿಸ್ತಾನೆ ಯೇಸು ಕ್ರಿಸ್ತನು. ಶಿಲುಬೆಯ ಮೇಲೆ ಪ್ರಾಣ ಹೋಗ್ತಾ ಇದ್ರೂ ತಾಯಿ ಬಗ್ಗೆ ಒಂದು ಚಿಂತನೆ ಇದೆ. ಆಮೇನ್. ಕುಟುಂಬದ ಬಗ್ಗೆ ಒಂದು ಚಿಂತನೆ ಇದೆ. ಎಲ್ಲರೂ ಇದ್ರೂ ಮರಿಯಳು ಯಾರು ಇಲ್ದಂಗಿದ್ದಾಳೆ. ಎಷ್ಟೋ ಜನರು ಸಂಬಂಧಿಕರಿದ್ದಾರೆ, ಎಷ್ಟೋ ಜನರಿದ್ದಾರೆ, ಆದ್ರೂ ಯೇಸು ಕ್ರಿಸ್ತನಿಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ತಾಯಿಯನ್ನು ಉತ್ತಮವಾದ ಮನುಷ್ಯನಿಗೆ ಒಪ್ಪಿಸಬೇಕು ಅಂತ ಯೋಚನೆ ಮಾಡಿದ್ದಾನೆ. ಎಲ್ಲಿ? ಶಿಲುಬೆಯ ಮೇಲೆ ಪ್ರಾಣ ಹೋಗ್ತಾ ಇದ್ರೂ ಒಂದು ಉತ್ತಮವಾದ ಯೋಚನೆ ಮಾಡ್ತಾ ಇದ್ದಾನೆ. ವಂಡರ್ಫುಲ್ ಥಾಟ್, ಆತ್ಮೀಯವಾದ ಯೋಚನೆ. ಹೋಗು ಮಗ, ತಾಯಿ ಈ ಶಿಷ್ಯನ ಜೊತೆಗೆ ಹೋಗು, ಶಿಷ್ಯನೇ ಈ ತಾಯಿಯನ್ನು ಚೆನ್ನಾಗಿ ನೋಡ್ಕೋ. ಆಮೇನ್. ಯಾಕೋಬನಿಗೆ ಅರ್ಥವೇನು? ಯಾಕೋಬನಲ್ಲಿ ಒಂದು ಹಠ ಇದೆ. ಕಳೆದುಕೊಂಡಿರೋದು ಏನಿದ್ರು ಅದನ್ನು ಮತ್ತೆ ನಾನು ಹೊಂದ್ಕೋಬೇಕು. ಈಗ ಯೇಸು ಕ್ರಿಸ್ತನಿಗೆ 12 ಜನ ಶಿಷ್ಯರಲ್ಲಿ ಉತ್ತಮವಾದ ಶಿಷ್ಯರು 3 ಜನ ಕಾಣಿಸಿದ್ರು. ಅದಕ್ಕೆ ಎಲ್ಲಿ ಹೋಗಿದ್ರು ಆ 3 ಜನ ಇರ್ತಾರೆ ಹೆಚ್ಚು. ಥ್ಯಾಂಕ್ ಯು ಜೀಸಸ್. ಇವತ್ತು ಸಭೆಯಲ್ಲಿ ನಾವಿದ್ದೀವಿ ಇಷ್ಟು ಜನರು, ಮತ್ತು ನಮ್ಮ ಸಭೆಯಲ್ಲಿ ಉತ್ತಮವಾದ ಸಭೆದವರು ಯಾರು? ನೀವಿದ್ದೀರಾ? ಯೇಸು ಕ್ರಿಸ್ತನ ಯೋಜನೆಗೋಸ್ಕರ ನೀವಿದ್ದೀರಾ? ಯೇಸು ಕ್ರಿಸ್ತನ ಸೇವೆಗೋಸ್ಕರ ನೀವಿದ್ದೀರಾ? ಯೇಸು ಕ್ರಿಸ್ತನ ದರ್ಶನಗಳಿಗೋಸ್ಕರ ನೀವಿದ್ದೀರಾ? ನಿನ್ನನ್ನು ದೇವರು ಆರಿಸಿಕೊಂಡು ತನ್ನ ಯೋಜನೆಗಳಲ್ಲಿ ಭಾಗಸ್ಥರಾಗಿ ಮಾಡ್ಕೋಬೇಕಂತ ತನ್ನ ಇಷ್ಟವನ್ನಿಟ್ಟಿದ್ದಾನೆ. ನೀವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? ನಾವು ಬರೇ ನಮ್ಮ ಇಷ್ಟ ಬಂದಂಗೆ ಪ್ರಾರ್ಥನೆಯಲ್ಲಿ ಇರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಬಟ್ ದೇವರ ಯೋಜನೆ ಏನು ಗೊತ್ತಾ? ನಿನ್ನನ್ನು ಆತನ ಯೋಜನೆಗಳಲ್ಲಿ ಸೇರಿಸಿಕೋಬೇಕು ಅಂತ. ಆ 3 ಜನರನ್ನು ತೆಗೆದುಕೊಂಡು ಪರ್ವತವನ್ನು ಹತ್ತುವುದು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯ. ಪರ್ವತ ಹತ್ತುವುದು ಅಂದರೆ ಅರ್ಥವೇನು? ಅನೇಕವಾದ ವಾಕ್ಯಗಳನ್ನು ನಾವು ನೋಡ್ತೇವೆ. ನೋಡಿ, ಯೆಶಾಯ ಬರೆದ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಯೆಶಾಯನು 2:3ನೇ ವಚನ. ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬನ ದೇವರ ಮಂದಿರಕ್ಕೆ ಹೋಗೋಣ. ಹಲ್ಲೆಲೂಯ. ಇಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಬನ್ನಿರಿ ಪರ್ವತಕ್ಕೆ ಹೋಗೋಣ. ತಾನು ಪ್ರೀತಿ ಇಟ್ಟುಕೊಂಡಿರುವ ಶಿಷ್ಯರನ್ನು ಪರ್ವತದ ಮೇಲೆ ತೆಗೆದುಕೊಂಡು ಹೋಗೋದು ದೇವರ ಉದ್ದೇಶವಾಗಿದೆ. ಇವತ್ತು ತನ್ನ ರಕ್ತದಿಂದ ತೊಳೆದಿರುವ ನಿಮ್ಮನ್ನು, ತನ್ನ ರಕ್ಷಣೆಯಲ್ಲಿ ಸೇರಿಸಿಕೊಂಡಿರುವ ನಿಮ್ಮನ್ನು ಪರ್ವತದ ಅನುಭವದಲ್ಲಿ ಕರೀತಾ ಇದ್ದಾನೆ. ಪರ್ವತದ ಅನುಭವದಲ್ಲಿ ಕರೀತಾ ಇದ್ದಾನೆ. ಇದ್ದೀರಾ ನೀವು? ಹೇಳ್ರಿ, ಐ ಆಮ್ ರೆಡಿ ಮೈ ಫಾದರ್. ದೇವರೇ, ನಾನು ಸಿದ್ಧವಾಗಿದ್ದೀನಿ. ತುಂಬ ಜನರು ಅಂತಾರೆ, ಪಾಸ್ಟ್ರೇ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬಂದಿದೆ, ಸ್ವಲ್ಪ ಬಂದು ಉಪವಾಸ ಪ್ರಾರ್ಥನೆ ಮಾಡ್ತೀರಾ ಅಂತ. ಪಾಸ್ಟ್ರೇ, ಸೇವಕರೇ, ಬ್ರದರ್ ಬಂದು ಪ್ರಾರ್ಥನೆ ಮಾಡಿ. ಏನು ಪ್ರಯೋಜನ? ನನಗೆ ಇಂಟ್ರೆಸ್ಟ್ ಇಲ್ಲ. ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ? ದೇವರ ಚಿತ್ತದಲ್ಲಿ ನೀನು ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಟ್ಟರೆ ಆ ದೇವರು ತನ್ನ ಸೇವಕರನ್ನು ನಿನ್ನ ಮನೆಗೆ ಕಳಿಸ್ತಾನೆ. ಆ ಉಪವಾಸ ಪ್ರಾರ್ಥನೆ ಹೇಗಿರಬೇಕು? ಮುರಿದಂಗೆ ಇರಬೇಕು.
ನಿನ್ನ ದೇಹ, ನಿನ್ನ ಶರೀರ ಮುರಿಬೇಕು. ಆಯಾಗಿ ಕೂತ್ಕೊಂಡು 4 ತಾಸು ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸೋದಲ್ಲ. ಎಷ್ಟೋ ಮನೆಗಳಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರೆ ಕಂಟಿನ್ಯೂ 1 ಡೇ, 2nd ಡೇಗೆ ಎಂಟರ್ ಆಗೋ ಟೈಮಲ್ಲಿ ಮಧ್ಯರಾತ್ರಿಯಲ್ಲಿ ಅದ್ಭುತಗಳಾಗೋದು ಸ್ಟಾರ್ಟ್ ಆಗಿತ್ತು, ಅಭಿಷೇಕ ಆಗೋದು ಸ್ಟಾರ್ಟ್ ಆಯಿತು. ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲರೂ ಬಿದ್ದೋಗೋದು ಸ್ಟಾರ್ಟ್ ಆಯಿತು. ಯಾವಾಗ ಗೊತ್ತಾ? ಮಧ್ಯರಾತ್ರಿಯಲ್ಲಿ. ನೀನು ಮಾಡುವ ಉಪವಾಸ ಪ್ರಾರ್ಥನೆ ದೇವರಿಗೆ ಇಷ್ಟವಾಗಿದ್ದರೆ ದೇವರ ಕಾರ್ಯ ನಿನ್ನ ಮಧ್ಯದಲ್ಲಾಗತ್ತೆ. ಹೆಸರಿಗೆ ಸೇವಕರನ್ನು ಕರೆಸಿಕೊಂಡು ನಾವು ಉಪವಾಸವಾಗಿದ್ದು 4 ತಾಸು ಅಂದರೆ ಇಲ್ಲ. ವುಮೆನ್ಸ್ ಫಾಸ್ಟಿಂಗ್ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರಲ್ಲ ನೀವು, ಯಾರ ಮನೆಯಲ್ಲಿ ಉಪವಾಸವಾಗಿರುತ್ತೋ ಅವ್ರಿಗೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯವಾದರೆ ಇರಿ. ಮರುನೇ ದಿನ ಪ್ರಾರ್ಥನೆ ಮುಗಿಯೋವರೆಗೆ ನಿನ್ನ ಮನೆಯಲ್ಲಿ ನೀನು ಉಪವಾಸವಾಗಿರಬೇಕು. ಬರುವವರು ಹೇಗಿರ್ತಾರೋ ಅದು ಬಿಡ್ರಿ, ಬಟ್ ನಿನ್ನ ಮನೆಯಲ್ಲಿ ನೀನು ಉಪವಾಸವಾಗಿರೋ ಪದ್ಧತಿ ಕ್ರಮ ಹೇಗಿರಬೇಕು ಗೊತ್ತಾ? ಇವತ್ತು ಶುಕ್ರವಾರ ಉಪವಾಸವಾಗಿ ನಾನು ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ಗುರುವಾರ ರಾತ್ರಿಯಿಂದ ನೀನು ಉಪವಾಸವಾಗಿದ್ದು ಶುಕ್ರವಾರ ಸಾಯಂಕಾಲವರೆಗೆ ಉಪವಾಸ ಪ್ರಾರ್ಥನೆ ಕಂಟಿನ್ಯೂ ಆಗಿ ನೀನು ನಡೆಸಬೇಕು. ಅದಕ್ಕೆ ಎಲ್ಲರನ್ನು ಬೆಟ್ಟದ ಅನುಭವದಲ್ಲಿ ಕರೀತಾ ಇದ್ದಾನೆ. ಬನ್ನಿ, ನಾನು ತೋರಿಸ್ತೀನಿ ನಿಮಗೆ ಬೆಟ್ಟದ ಅನುಭವ ಏನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಎಲ್ಲ ಸಭೆದವರನ್ನು, ಎಲ್ಲ ಜನರನ್ನು ಕರೀತಾ ಇದ್ದಾನೆ. ಬನ್ನಿ, ಬೆಟ್ಟದ ಮೇಲೆ ಏನಿದೆ? ಮಂದಿರ, ದೇವರ ಮಂದಿರ. ಅದಕ್ಕೆ ಪೇತ್ರನಂತಾನೆ, ಸ್ವಾಮಿ ನಿನಗೆ ಒಂದು, ಎಲಿಯನಿಗೆ ಒಂದು, ಮೋಶನಿಗೆ ಒಂದು ಕಟ್ಟಿಕೊಡ್ತೀವಿ ಅಂತ. ಅಂದರೆ ಅದೇನೋ ಧರ್ಮಸ್ಥಳ ಅಂತ ಅಂದ್ಕೊಂಡಿದ್ದಾನೆ. ನಿಜವಾದ ರೀತಿಯಿಂದ ನೀನು ಅರ್ಥ ಮಾಡಿಕೊಳ್ಳಿಲ್ಲ, ನನ್ನ ದರ್ಶನವನ್ನು ಅರ್ಥ ಮಾಡಿಕೊಳ್ಳಿಲ್ಲ, ನೀನು ನೋಡಿದ್ದು ಅರ್ಥ ಮಾಡಿಕೊಳ್ಳಿಲ್ಲ. ಪೇತ್ರನೇ ಅಂತಾನೆ ಯೇಸು ಸ್ವಾಮಿ. ನೋಡಿ ಏನಂತ ಇದ್ದಾನೆ, ಬನ್ನಿ ಎಲ್ಲರೂ ಕೂಡಿ ಯೆಹೋವನ ಪರ್ವತಕ್ಕೆ. ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಯಾರು ಪರ್ವತ? ಹಿಮಾಲಯದಲ್ಲಿ ಯಾವ ಪರ್ವತಗಳಿದ್ದಾವೆ? ಈ ಥರ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಪರ್ವತಗಳಿದ್ದಾವೆ. ಆ ಪರ್ವತಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಕೆಲವೊಂದು ಪರ್ವತಗಳಿಗೆ ದೇವರುಗಳ ಹೆಸರು ಕೊಟ್ಟಿದ್ದಾರೆ. ಎಷ್ಟೋ ಪರ್ವತಗಳಲ್ಲಿ ಒಂದು ಪರ್ವತ, ಉತ್ತಮವಾದ ಪರ್ವತ ಇದೆ. ದೇವರು ಇಷ್ಟಪಟ್ಟರೆ ಆ ಪರ್ವತದ ಮೇಲೆ ನಿನ್ನನ್ನು ನಿಲ್ಲಿಸ್ತಾನೆ. ಲೋಕವೆಲ್ಲ ಮುಳುಗೋಗಿದೆ ಅಂದರೆ ನೋಹನ ಕುಟುಂಬವನ್ನು ಅರಾರತ್ ಪರ್ವತದ ಮೇಲೆ ನಿಲ್ಲಿಸಿದ್ರೆ ಆ ದೋಣಿಯಿಂದ ಹೊರಗೆ ಬಂದು ಆ ಪರ್ವತದ ಮೇಲೆ ಆರಾಧನೆ ಮಾಡ್ತಾರೆ, ದೇವರಿಗೆ ಆರಾಧನೆ ಮಾಡ್ತಾರೆ, ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಾರೆ. ನೀನತ್ತೋ ಪರ್ವತ ಯಾವುದು? ಎಂಥ ಪರ್ವತ ಹತ್ತ? ಮೂಢನಂಬಿಕೆಗಳ ಪರ್ವತಗಳು ಹತ್ತಾ ಇದ್ದೀರಾ? ಇವತ್ತು ಎಷ್ಟೋ ಜನರಿದ್ದಾರೆ, ಪರ್ವತವಿರುತ್ತೆ, ಮೊಣಕಾಲಿಂದ ಮೆಟ್ಲು ಹತ್ತಿ ಹೋಗ್ತಾ ಇರ್ತಾರೆ. ನೋ, ನೀನು ಮೆಟ್ಲು ಹತ್ತಿ ಮೊಳಕಾಲಿನ ಮೇಲೆ ನೀನು ಪರ್ವತಕ್ಕೆ ಹೋಗಿ ಮುಟ್ಟಿದ್ರೆ ನೀನು ಧನ್ಯನಲ್ಲ, ನೀನು ದರಿದ್ರನು. ನೀನು ಯಾರು ಪರ್ವತಕ್ಕೆ ಬರಬೇಕು ಗೊತ್ತಾ? ಯೆಹೋವನ ಪರ್ವತಕ್ಕೆ. ಹಲ್ಲೆಲೂಯಾ. ಯಾವ ಪ್ರಾರ್ಥನೆಯಲ್ಲಿರಬೇಕು ನೀನು ಗೊತ್ತಾ? ಯೆಹೋವನ ಪ್ರಾರ್ಥನೆಯಲ್ಲಿ. ಯಾವ ಉಪವಾಸ ಪ್ರಾರ್ಥನೆಯಲ್ಲಿರಬೇಕು ನೀನು? ಲೋಕವು ಹೇಳೋ ಉಪವಾಸ ಪ್ರಾರ್ಥನೆಯಲ್ಲ, ಜನರು ಮಾಡೋ ಉಪವಾಸ ಪ್ರಾರ್ಥನೆಯಲ್ಲ. ವಾಕ್ಯದ ಪ್ರಕಾರವಾಗಿ ದೇವರು ನಿನಗೆ ತೋರಿಸಿರುವ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ನಿನ್ನನ್ನು ಬಲಪಡಿಸ್ಕೋಬೇಕು, ನಿನ್ನನ್ನು ನೀನು ಕಟ್ಟಿಕೊಳ್ಳಬೇಕು. ಎಷ್ಟೋ ವರ್ಷಗಳಾಗ್ತಾ ಇದೆ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮನ್ನು ನಾವೇ ಹಾಗೆ ನಮಗಿಷ್ಟ ಪ್ರಕಾರವಾಗಿ ನಡೆಸ್ಕೊಳ್ತಾ ಇದ್ದೀವಿ. ದೇವರಿಗೆ ರುಚಿಕರವಾಗಿ ಫಲಿಸೋದರಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೇವೆ. ಇನ್ನೂ ನಾವು ಹಿಂದೆ ಇದ್ದೇವೆ. ಏನಂತ ಇದು ನೋಡಿ ಮುಂದೆ. ಬನ್ನಿ ಯೆಹೋವನ ಪರ್ವತಕ್ಕೆ ಹೋಗೋಣ, ಯಾಕೋಬನ ದೇವರ ಮಂದಿರಕ್ಕೆ ಹೋಗೋಣ.